ಪರಾಭವ ನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ವೃಷಭ ರಾಶಿಯ ಒಂದು ಚಿಂತನೆ ಹೇಗಿದೆ ಅನ್ನುವುದಾಗಿ ನೋಡುವುದಕ್ಕೆ ಹೊರಟ್ರೆ, ವೃಷಭ ರಾಶಿಯವರಿಗೆ ಕರ್ಮಭಾವದಲ್ಲಿ ಇರುವಂತಹ ಗ್ರಹ ಕರ್ಮಭಾವಾಧಿಪತಿ ಲಾಭದಲ್ಲಿರುವಂತಹದ್ದು, ಹಾಗೆ ಷಷ್ಠದಲ್ಲಿ ಮಾಂದಿ, ಹಾಗೆ ತೃತೀಯದಲ್ಲಿ ಗುರು, ಇನ್ನು ಕರ್ಮದಲ್ಲಿ ಒಂದಷ್ಟು ಗ್ರಹಗಳು, ಚಂದ್ರನ ಸ್ಥಿತಿ, ಹೀಗಿದ್ದೆಲ್ಲ ಗ್ರಹ ಸ್ಥಿತಿಗಳು. ವೃಷಭ ರಾಶಿಯವರಿಗೆ ಕರ್ಮಭಾವದಲ್ಲಿ ಒಂದಷ್ಟು ಶುಭದಾಯಕವಾದಂತಹ ವಾತಾವರಣ ಹೇಳುವಂತಹದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಅದು ವೃತ್ತಿ ಇರಬಹುದು, ಉದ್ಯಮ ಇರಬಹುದು, ಇದನ್ನು ಹೊರತುಪಡಿಸಿದಂತೆ ಇನ್ನಿತರ ಕಾರ್ಯಚಟುವಟಿಕೆಗಳು ಅಥವಾ ಕ್ರೀಡೆ, ಕಲೆ ಅಥವಾ ಸಾರ್ವಜನಿಕ ಜೀವನ ಯಾವುದೇ ಇದ್ದರೂ ಕೂಡ ಅದರಲ್ಲಿ ಒಂದಷ್ಟು ಸಮಾಧಾನಕರವಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಉದ್ಯಮವನ್ನು ಮಾಡುವಂಥವರಿಗೆ ಉದ್ಯಮದಲ್ಲಿ ಒಂದಷ್ಟು ವೃದ್ಧಿಯ ಫಲಗಳು ಹೇಳುವಂತಹದ್ದು, ಕಲಾತ್ಮಕವಾದಂತಹ ಜೀವನವನ್ನು ಮಾಡುವಂಥವರಿಗೆ ಅಲ್ಲಿಯೂ ಕೂಡ ಒಂದಷ್ಟು ವೃದ್ಧಿಯ ಫಲ ಹೇಳುವಂತಹದ್ದು, ಇನ್ನು ಕ್ರೀಡಾತ್ಮಕವಾದಂತಹ ಜೀವನವನ್ನು ಮಾಡುವಂಥವರಿಗೆ ಅಲ್ಲಿಯೂ ಕೂಡ ಒಂದಷ್ಟು ಶುಭ ಫಲಗಳು, ಅಭಿವೃದ್ಧಿಯ ಫಲಗಳು ಹೇಳುವಂತಹದ್ದು, ಇನ್ನು ಸಾರ್ವಜನಿಕವಾಗಿ ಒಂದಷ್ಟು ಸಾಂವಿಧಾನಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥವರಿಗೂ ಕೂಡ ಒಂದಷ್ಟು ಸಮಾಧಾನಕರವಾದಂತಹ ವಾತಾವರಣದ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ದಾಂಪತ್ಯದಲ್ಲಿ ತೃಪ್ತಿಯ ವಾತಾವರಣಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಂಬಂಧವಾದಂತಹ ವಿಷಯಗಳಲ್ಲಿಯೂ ಕೂಡ ಒಂದಷ್ಟು ಶುಭ ಫಲಗಳು, ಒಂದಷ್ಟು ಧನಾತ್ಮಕವಾದಂತಹ ಫಲಗಳು, ಪ್ರಯತ್ನಕ್ಕೆ ತಕ್ಕುದಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ. ಎಲ್ಲಿಯೋ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೊಡಕುಗಳು, ಪ್ರತಿಬಂಧಕಗಳು ಹೇಳುವಂತಹದ್ದು ತಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎಲ್ಲಿಯೋ ಯಾವುದೋ ಒಂದು ವಿಷಯಗಳಾಗಿರ್ತದೆ, ಅದು ನಮಗೆ ಸಂಬಂಧ ಇದೆಯೋ ಇಲ್ಲವೋ ಅದು ಪ್ರಶ್ನೆ ಅಲ್ಲ. ಆದರೂ ಕೂಡ ನಮ್ಮ ಮುಂದೆ ಒಂದಷ್ಟು ಲೀಗಲ್ ಆಬ್ಲಿಗೇಷನ್ಸ್ ವಿಷಯಗಳು ಹೇಳುವಂತಹದ್ದು ನಮ್ಮ ಮುಂದೆ ಬರುವಂತಹ ಯೋಗ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಉಂಟು. ಇನ್ನು ತಂದೆ ತಾಯಿಯ ಆಶೀರ್ವಾದದಿಂದ ಒಂದಷ್ಟು ಧನಾತ್ಮಕವಾದಂತಹ ಒಂದಷ್ಟು ಪರಿಣಾಮಗಳು ಹೇಳುವಂತಹದ್ದು ತಮ್ಮ ಬದುಕಿನಲ್ಲಿ ಕಾಣುವಂತಹ ಯೋಗ ಫಲಗಳು. ಸಹೋದರ ಸಂಬಂಧದಲ್ಲಿ ಒಂದಷ್ಟು ಒಳ್ಳೆಯ ವಾತಾವರಣ ಹೇಳುವಂತಹದ್ದು ಕಂಡು ಬರ್ತಾ ಇದೆ. ದೈಹಿಕ ಮಾನಸಿಕವಾದಂತಹ ಆರೋಗ್ಯ ವಿಷಯದಲ್ಲಿಯೂ ಕೂಡ ಒಂದಷ್ಟು ಸಮಾಧಾನಕರವಾದಂತಹ ವಾತಾವರಣ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ದೂರ ಪ್ರಯಾಣದ ಯೋಗ ಫಲ, ಅರ್ಥಾತ್ ಒಂದಷ್ಟು ಕೆಲಸ ಕಾರ್ಯಗಳ ಉದ್ದೇಶ ಆಗಿರಬಹುದು ಅಥವಾ ಬಂಧು ಬಳಗದ ಒಂದಷ್ಟು ಯಾವುದೋ ಒಂದು ವಿಷಯಾಧಾರಿತವಾದಂತಹ ಒಂದಷ್ಟು ತಿರುಗಾಟದ ಯೋಗ ಹೇಳುವಂತಹದ್ದು ತಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತಾವುಗಳು ದೇವಿಗೆ ಸಂಬಂಧಪಟ್ಟಂತಹ, ದೇವಿ ಪ್ರೀತಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಧಾರ್ಮಿಕವಾದಂತಹ ಜೀವನ ಕ್ರಮವನ್ನು ಅಳವಡಿಸಿಕೊಳ್ಳುವಂತಹ ಅವಶ್ಯಕತೆ. ನಾವುಗಳು ಭಾರತೀಯರು ಜನ್ಮತಃ ಒಂದಷ್ಟು ಧಾರ್ಮಿಕವಾದಂತಹ ಬದುಕಿನಲ್ಲಿಯೇ ಧಾರ್ಮಿಕತೆ ಹೇಳುವಂತಹದ್ದು ಇರ್ತದೆ. ಅಂತಹ ಧಾರ್ಮಿಕತೆಯನ್ನು ಜೀವನದಲ್ಲಿ ಇರಿಸಿಕೊಳ್ಳುವುದು ಮತ್ತು ಗಟ್ಟಿಗೊಳಿಸಿಕೊಳ್ಳುವಂತಹದ್ದು ಇದೇನಿದೆ, ಇದು ಒಂದಷ್ಟು ಆತ್ಮಬಲವನ್ನು ತುಂಬುತ್ತದೆ. ಜೊತೆಯಲ್ಲಿ ಆತ್ಮತೃಪ್ತಿಯನ್ನು ಕೊಡುವಂಥ ಸ್ಥಿತಿ ಮತ್ತು ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ದೇವಿ ಪ್ರೀತಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರ ಶತನಾಮಾವಳಿಯೋ ಅಥವಾ ಸಹಸ್ರನಾಮಾವಳಿಯೋ ಇದನ್ನು ನಿತ್ಯ ಜೀವನದಲ್ಲಿ ಒಮ್ಮೆ ಪಾರಾಯಣ ಮಾಡುವಂಥದ್ದು, ಪಠಣ ಮಾಡುವಂಥದ್ದು, ಈ ಪ್ರಕ್ರಿಯೆಯನ್ನು ತಾವುಗಳು ರೂಢಿಸಿಕೊಳ್ಳಿ. ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ತಮ್ಮ ಅನುಭವದಲ್ಲಿ ಬರುವುದಕ್ಕೆ ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.